Hello guys, so today I'm going to discussion about same concept super profit method related sums. Okay, so already ನಾನು ನಿಮಗೆ ಸಮ್ಸ್ ಮಾಡಿದ್ದೀನಿ, ಅದರ ನೆಕ್ಸ್ಟ್ ಕಾನ್ಸೆಪ್ಟ್ ಕಂಟಿನ್ಯೂ ಇದ್ದಂಥ ಸಮ್ಸ್ಗಳು. ಓಕೆ, ಸೊ ನಿಮಗೆ ಇದು ಆಲ್ರೆಡಿ ನಾನು ಒಂದು 2 ವಿಡಿಯೋಕ್ಕಿಂತ ಮುಂಚೆ ನಾನು ಇದು ನಿಮಗೆ ಕೊಟ್ಟಿದ್ದೆ. ಸೊ ಇದನ್ನು ಬಟ್ ಆದರೂ ಒಂದು ಸಲ ಹೈಲೈಟ್ ಮಾಡ್ತೀನಿ. ಓಕೆ, ಸೊ ಇನ್ ದಿಸ್ ಕೇಸ್ ಸೊ ಆಲ್ರೆಡಿ 5 ಫಾರ್ಮ್ಯಾಟ್ ಈಸ್ ದೇರ್. ಓಕೆ, ಸೊ ಅದರಲ್ಲಿ ಈಗ ಈ ಕಾನ್ಸೆಪ್ಟ್ನಲ್ಲಿ ಸೂಪರ್ ಪ್ರಾಫಿಟ್ ಮೆಥಡ್ ಈ ಕಾನ್ಸೆಪ್ಟ್ನಲ್ಲಿ ಸೇಮ್ ಆ್ಯಸ್ ಅ ಫಸ್ಟ್ ಫಾರ್ಮೆಟ್ ಯಾವ ರೀತಿ ಇದೆ ಅದೇ ರೀತಿ ಸಿಂಪಲ್, ಅದರ್ವೈಸ್ ಇಟ್ ಈಸ್ ಅ ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್. ಆ್ಯಂಡ್ ಸೆಕೆಂಡ್ ಒನ್ ಕ್ಯಾಲ್ಕುಲೇಷನ್ ಆಫ್ ಎವರೇಜ್ ಎಂಪ್ಲಾಯ್ಡ್ ಕ್ಯಾಪಿಟಲ್. ಸೊ ಇನ್ ದಿಸ್ ಕಾನ್ಸೆಪ್ಟ್ ಈಗ ನೆಕ್ಸ್ಟ್ ಬರುವಂತಹ ಸಮ್ಸ್ಗಳು ಯಾವ ರೀತಿ ಇದೆ ಅಂತ ಹೇಳಿದರೆ, ನಿಮ್ಗೆ ಆಲ್ರೆಡಿ ನಾವು ಮಾಡಿಸಿದಂಥ ಸಮ್ಸ್ಗಳು ಯಾವ ರೀತಿ ಇತ್ತು ಅಂತ ಹೇಳಿದರೆ ಎವ್ರೇಜ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕಾಗಿತ್ತು. ಓಕೆ, ಆ್ಯಂಡ್ ಸೆಕೆಂಡ್ ಒಂದು ಫಾರ್ಮೆಟ್ ಬೇಸಿಸ್ ಮೇಲೆ ಎವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆಲ್ರೆಡಿ ನಿಮಗೆ ಕೊಡ್ತಿದ್ರು ಆ ಕ್ವಶನ್ನಲ್ಲಿ ಅದರ ಅಮೌಂಟ್. ಬಟ್ ಇಲ್ಲಿ ನೀವೇನು ಮಾಡಬೇಕು, ಎವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಫೈಂಡ್ ಔಟ್ ಮಾಡಿ ಅದರ ನಂತರ ಏನು ಮಾಡಬೇಕು, ಇಲ್ಲಿ ಮತ್ತೊಂದು ಪಾಯಿಂಟ್ಸ್ ಇದೆ ನೋಡಿರಿ, ಸಿಂಪಲ್ ಆ್ಯಂಡ್ ವೇಟೆಡ್. ಇಲ್ಲಿ ಏನು ಕನ್ಸಿಡರ್ ಅಂತ ಹೇಳಿದರೆ ನೆಕ್ಸ್ಟ್ ಬರುವ ಸಮ್ಸ್ಗಳು ಅಂತ ಹೇಳಿದರೆ ಸಿಂಪಲ್ ಬಂದಾಗ ಸಿಂಪಲ್ ಎವ್ರೇಜ್ ಪ್ರಾಫಿಟ್ ರಿಲೇಟೆಡ್ ಸಮ್ಸ್ ಬಂದಾಗ ನೀವೇನು ಮಾಡಬೇಕು, ಕರೆಂಟ್ ಇಯರ್ ಪ್ರಾಫಿಟ್ನ ಹಾಫ್ ಮಾಡಬೇಕು. ಆ್ಯಂಡ್ ವೇಟೆಡ್ ಎವ್ರೇಜ್ ಪ್ರಾಫಿಟ್ ಬಂದಾಗ ಆ್ಯಡ್ ಮಾಡಬೇಕು. ಎದಕ್ಕೆ ಅಂತ ಹೇಳಿದ್ರೆ ನೀವು ಹಿಂದ್ಗಡೆ ಮಾಡಿದಂಥ ಸಮ್ಸ್ಗಳು ಯಾವ ರೀತಿ ಇತ್ತು ಅಂದರೆ ಅಲ್ಲಿ ನಿಮಗೆ ಪ್ರಾಫಿಟ್ ಕೊಡ್ತಿದ್ರು. ಸೊ ಡಿವೈಡೆಡ್ ಬೈ 4 ಇಯರ್ 5 ಇಯರ್ ಮಾಡಿ ಫೈಂಡ್ ಔಟ್ನ ಆ್ಯಕ್ಚುಯಲ್ ಪ್ರಾಫಿಟ್ ಅಂದರೆ ಆ್ಯಕ್ಚುಯಲ್ ಪ್ರಾಫಿಟಿಂದ ಎವ್ರೇಜ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡ್ತಿದ್ರಿ. ಸೊ ಇಲ್ಲಿ ಏನು ಮಾಡ್ತಾರೆ, ನಿಮಗೆ ಈ ರೀತಿ ಕ್ವಶನ್ನಲ್ಲಿ ಎವ್ರೇಜ್ ಪ್ರಾಫಿಟ್ನ ಆಲ್ರೆಡಿ ಪ್ರಿಪೇರ್ ಮಾಡಿನೇ ಡೈರೆಕ್ಟ್ ಬ್ಯಾಲೆನ್ಸ್ನ ಕೊಟ್ಟಿರ್ತಾರೆ. ಅದರಲ್ಲಿ ಇನ್ಕ್ಲೂಡಿಂಗ್ ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್ ಕೂಡ ಇರ್ಬೋದು ಅಥವಾ ಇಲ್ಲದೇ ಇರ್ಬೋದು. ಬಟ್ ಕರೆಂಟ್ ಇಯರ್ ಪ್ರಾಫಿಟ್ನ ಬೇಸಸ್ ಮೇಲೆ ನಾವೇನು ಮಾಡಬೇಕು, ಅದನ್ನು ಹಾಫ್ ಆಫ್ ದ ಸಿಂಪಲ್ ಎವ್ರೇಜ್ ಪ್ರಾಫಿಟ್ಗೆ ಹಾಫ್ ಮಾಡಬೇಕು. ಆ್ಯಂಡ್ ಅದನ್ನು ಏನು ಮಾಡಬೇಕು, ಆ ಅಮೌಂಟ್ನ ಲೆಸ್ ಮಾಡಬೇಕಾಗ್ತದೆ. ಆ್ಯಂಡ್ ವೇಟೆಡ್ ಎವ್ರೇಜ್ನಲ್ಲಿ ಸೇಮ್ ಕರೆಂಟ್ ಇಯರ್ ಪ್ರಾಫಿಟ್ನ ಹಾಫ್ ಮಾಡಿ ಅದನ್ನು ಆ್ಯಡ್ ಮಾಡಬೇಕು ನೀವು. ಓಕೆ, ಸೊ ಇಲ್ಲಿ ಮೇನ್ ಇರೋದು ಈ ಕಾನ್ಸೆಪ್ಟ್. ಓಕೆ, ಇದು ನಿಮ್ಗೆ ಸಮ್ ಬಂದಾಗ ತಿಳ್ತದೆ. ಮತ್ತು ರಿಮೈನಿಂಗ್ ಸೇಮ್ ನಾರ್ಮಲ್ ಪ್ರಾಫಿಟ್ ಸೇಮ್ ಫಾರ್ಮೆಟ್, ಸೂಪರ್ ಪ್ರಾಫಿಟ್ ಆಲ್ಸೋ ಸೇಮ್ ಫಾರ್ಮೆಟ್, ವ್ಯಾಲ್ಯೂ ಆಫ್ ಗುಡ್ ವಿಲ್ ಆಲ್ಸೋ ಸೇಮ್ ಫಾರ್ಮೆಟ್. ಬಟ್ ಈಗ ನೆಕ್ಸ್ಟ್ ಬರುವಂಥ ಈ ಸಮ್ನಲ್ಲಿ ಎನ್ಯುಟಿ ರಿಲೇಟೆಡ್ ಯಾವುದೇ ಎಕ್ಸ್ಟ್ರಾ ಅಮೌಂಟ್ ಪರ್ಸೆಂಟೇಜ್ ಏನು ಕೊಟ್ಟಿರೋಂಗಿಲ್ಲ. ಓಕೆ, ಸೊ ಇಲ್ಲಿ ಒಂದು ನ್ಯೂ ಪಾಯಿಂಟ್ ಅಂದರೆ ಇದು ಒಂದೇ, ಯಾವುದು ಕ್ಯಾಲ್ಕುಲೇಷನ್ ಆಫ್ ಎವ್ರೇಜ್ ಎಂಪ್ಲಾಯ್ಡ್ ಕ್ಯಾಪಿಟಲ್ ರಿಲೇಟೆಡ್. ಓಕೆ, so first of all read it guys, this question understanding after then you solve to this problem. Okay, so ಏನು ಕೊಟ್ಟಿದ್ದಾರೆ ನೋಡ್ರಿ this question. The following is the position of a Y company limited as 31/3/2006. Okay, liability items amount, assets item ಕೊಟ್ಟಿದ್ದಾರೆ, amount column. Okay, so liability side ಏನು ಕೊಟ್ಟಿದ್ದಾರೆ, paid up capital 20,000 equity share of ₹10 each fully paid 2 lakh outer column. ಕ್ಯಾಪಿಟಲ್ ರಿಸರ್ವ್ ಔಟರ್ ಕಾಲಮ್ 25,000. ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಕೌಂಟ್ ಬ್ಯಾಲೆನ್ಸ್ ಆನ್ 1/4/2005 ಅಂದರೆ ಹಿಂದಿನ ವರ್ಷದಲ್ಲಿನ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತೆ 10,000 ಇದೆ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಹೈಲೈಟ್ ಮಾಡಿದ್ದೆ ನೋಡಿರಿ, ನಾನು ನಿಮ್ಗೆ ಇಲ್ಲಿ ಏನು ಮೇನ್ ಮಾರ್ಕ್ ಹಾಕಿರ್ತೇನೆ. ಸೊ ಅದರ ಬೇಸಸ್ ಮೇಲೆ ನೀವೇನು ಮಾಡಿರಿ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಓಕೆ ಗೈಸ್, ಸೊ ಇಲ್ಲಿ ಏನಿದೆ ಅಂತ ಹೇಳಿದರೆ ನಾನು ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಕೌಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದೀನಿ ನೋಡಿರಿ. ಇಲ್ಲೊಂದು ಪಾಯಿಂಟ್ ಇದೆ, ಈ ಪಾಯಿಂಟ್ ಅಬ್ಸರ್ವ್ ಮಾಡಿರಿ. ಓಕೆ, ಸೊ ಇಲ್ಲಿ ನೋಡಿರಿ, ಬ್ಯಾಲೆನ್ಸ್ ಆನ್ 1/4/2005 ₹10,000 ಆ್ಯಂಡ್ ಫಾರ್ ದ ಕರೆಂಟ್ ಇಯರ್ ಬ್ಯಾಲೆನ್ಸ್ ಎಷ್ಟಿದೆ 50,000. ಅಂದರೆ ಆ್ಯಕ್ಚುಲಿ ನಿಮ್ಗೆ ಏನಾಯಿತು, ಹಿಂದಿನ ವರ್ಷದ್ದು 10,000 ಇದೆ ಪ್ರಾಫಿಟ್ ಆ್ಯಂಡ್ ಲಾಸ್. ಆ್ಯಂಡ್ ಪ್ರೆಸೆಂಟ್ ಮೀನ್ಸ್ ಕರೆಂಟ್ ಇಯರ್ ಆ್ಯಕ್ಚುಯಲ್ ಪ್ರಾಫಿಟ್ ನಿಮ್ದೀಗ ಕ್ಯಾಲ್ಕುಲೇಷನ್ ಮಾಡಿನೇ ಕೊಟ್ಟಿದ್ದಾರೆ, ಎಷ್ಟಿದೆ 50,000 ಇದೆ. ಓಕೆ, ನೆಕ್ಸ್ಟ್ outer column 60,000. okay, sundry creditors 40,000, provision for income tax 50,000. okay, next assets item goodwill 20,000, land and building at cost less depreciation ಮಾಡಿನೇ ಕೊಟ್ಟಿದ್ದಾರೆ 1,40,000. next plant and machinery at cost less depreciation 70,000, stock in trade 90,000, book debt 50,000 less provision 5,000, outer column 45,000, cash at bank 10,000. so both side total 3,75,000. okay, next come to adjustment. Compute the value of goodwill of the above company on the basis of a 5-year purchase. ಎಷ್ಟು year purchase? 5-year purchase. okay, so 5-year purchase of the super profit. okay, for the which purpose the following informations is furnished. Next,
adequate provision has been made in account for income tax and depreciation, the rate of income tax may be taken at 50%, but it is not considered ದಿಸ್ ಸೆಂಟೆನ್ಸ್. ಓಕೆ, ಸೊ ಈ ಸೆಂಟೆನ್ಸ್ ಎಲ್ಲೂ ಯೂಸ್ ಆಗಂಗಿಲ್ಲ, ಬಟ್ ಅವ್ರು ಹೇಳಿದಾರಷ್ಟೇ 50% ಇನ್ಕಮ್ ಟ್ಯಾಕ್ಸ್ ಆಗಿ ಡಿಪ್ರಿಸಿಯೇಷನ್ ಆಗಿಯೇ ನಿಮಗೆ ಈ ಪ್ರೊವಿಷನ್ನ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಅಂತೇಳಿ. ಓಕೆ, ಯಾವ್ದು ಹೇಳಿ ಈ 50,000 ಇಲ್ಲಿದೆ ಅಲ್ಲ, ಪ್ರೊವಿಷನ್ ಫಾರ್ ದ ಇನ್ಕಮ್ ಟ್ಯಾಕ್ಸ್, ಇದನ್ನು ನಿಮಗೆ ಕ್ಯಾಲ್ಕುಲೇಷನ್ ಮಾಡಿನೇ ಡಿಪ್ರಿಸಿಯೇಷನ್ ಮಾಡಿನೇ ಲೆಸ್ ಅಂದರೆ ಡಿಪ್ರಿಸಿಯೇಷನ್ ಮೀನ್ಸ್ ಲೆಸ್ ಮಾಡಿನೇ ನಿಮ್ಗೆ ಎಕ್ಸಾಕ್ಟ್ಲಿ ಕೊಟ್ಟಿದ್ದಾರೆ ಅಂತೇಳಿ. ಸೊ ಇದಕ್ಕೋಸ್ಕರ ಈ ರೇಟ್ ಎಲ್ಲೂ ಕನ್ಸಿಡರ್ ಮಾಡೋಂಗಿಲ್ಲ. ಓಕೆ, next, the reasonable return on average capital employed in the similar classes of business is at 15%, means NRR, means normal rate of return. ಓಕೆ, ಸೊ ಇದರಲ್ಲಿ ನಿಮ್ಗೆ ಹಿಂದೆ ರೀತಿ ಕೊಟ್ಟಂಥ ಕ್ವಶನಲ್ಲಿ ಯಾವ ರೀತಿ ನೀವು ಎವ್ರೇಜ್ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ತಿದ್ರಲ್ಲ, ಪ್ರಾಫಿಟ್ ಇಷ್ಟು ವರ್ಷದ ಕೊಡ್ತಿದ್ರು, 5 year 4 year ಪ್ರಾಫಿಟ್ ಕೊಡ್ತಿದ್ರು, ಡಿವೈಡೆಡ್ ಬೈ 3 ಮಾಡ್ತಿದ್ರಿ. ಬಟ್ ಇಲ್ಲಿ ಏನು ಮಾಡಬೇಕು, ಆ ರೀತಿ ಕ್ಯಾಲ್ಕುಲೇಷನ್ ಏನು ಮಾಡುವ ಅಗತ್ಯ ಇಲ್ಲ. ಬಿಕಾಸ್ ಆಲ್ರೆಡಿ ನಿಮ್ಗೆ ಏನು ಮಾಡಿದ್ದಾರೆ, ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ, 50,000 ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಇಲ್ಲಿ 50,000 ಕೊಟ್ಟಿದ್ದಾರೆ. ಅದನ್ನು ತಗೊಂಡು ನಾವೇನು ಮಾಡಬೇಕು, ಈ ರೀತಿ ಕರೆಂಟ್ ಇಯರ್ ಆ್ಯಂಡ್ ಬ್ಯಾಲೆನ್ಸ್ ಪ್ರೀವಿಯಸ್ ಇಯರ್ ಬೇಸಿಸ್ ಮೇಲೆ ಕೊಟ್ಟಂಥ ಪ್ರಾಫಿಟ್ ಈ ರೀತಿ ಕೊಟ್ಟಾಗ ಇದು ಯಾವುದಿದೆ, ಇದೇನು ಅವ್ರು ಅಂದರೆ ಇದೆಲ್ಲ ಮೆನ್ಷನ್ ಮಾಡಿಲ್ಲ, ಇದು ಸಿಂಪಲ್ಲು ಅಥವಾ ಇದು ವೇಟೆಡು ಅಂತೇಳಿ ನೀವೇನು ತಿಳ್ಕೊಬೇಕು, ಏನು ಮೆನ್ಷನ್ ಮಾಡಿಲ್ಲ ಅಂದರೆ ದಿಸ್ ಈಸ್ ಅ ಸಿಂಪಲ್ ಎವ್ರೇಜ್ ಮೆಥಡ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಈ ಪ್ರಾಫಿಟ್ 50,000 ಬೇಸಸ್ ಮೇಲೆ ನೀವೇನು ಮಾಡಬೇಕು, ಕ್ಯಾಪಿಟಲ್ ಎಂಪ್ಲಾಯ್ಡ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಯಾವ ರೀತಿ ಬನ್ನಿ ಸಾಲ್ವ್ ಮಾಡುವ. ಸೊ ಆನ್ಸರ್ ಸಾಲ್ವ್ ಫಸ್ಟ್ ಏನಿದೆ, ಸೇಮ್ ನಿಮ್ಗೆ ಏನಿದೆ ಸೂಪರ್ ಪ್ರಾಫಿಟ್ ರಿಲೇಟೆಡ್ ಯಾವ 5 ಫಾರ್ಮುಲಾಸ್ ಅದೇ ಫಾರ್ಮುಲಾನ ಇಲ್ಲೂ ಅಪ್ಲೈ ಮಾಡಬೇಕು. ಓಕೆ, ಸೊ ಫಸ್ಟ್ ಫಾರ್ಮುಲಾ ಏನಿದೆ, ಕ್ಯಾಲ್ಕುಲೇಷನ್ ಆಫ್ ಎವ್ರೇಜ್ ಪ್ರಾಫಿಟ್, ರೈಟ್. ಸೊ ಯಾವ ರೀತಿ ನೀವು ಹಿಂದಿನ ಸಮ್ನಲ್ಲಿ ಯಾವ ರೀತಿ ಮಾಡ್ತಿದ್ರಿ, ಏನು ಪ್ರಾಫಿಟ್ ಕೊಡ್ತಿದ್ರಲ್ಲ ಆ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ನ ಡಿವೈಡೆಡ್ ಮಾಡ್ತಿದ್ರಿ. ಬಟ್ ಇನ್ ದಿಸ್ ಕೇಸ್ ಆಲ್ರೆಡಿ ಎವ್ರೇಜ್ ಪ್ರಾಫಿಟ್ ಅಮೌಂಟ್ಸ್ ಗಿವನ್ ಟು ಇನ್ ದಿಸ್ ಕ್ವಶನ್ ಯಾವ ರೀತಿ ಕೊಟ್ಟಿದ್ದಾರೆ, ಕರೆಂಟ್ ಇಯರ್ ಅಂತೇಳಿ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಸೊ ಕರೆಂಟ್ ಇಯರ್ ಬೇಸಿಸ್ ಮೇಲೆ ಪ್ರಾಫಿಟ್ ಕೊಟ್ಟಿದ್ದಾರೆ, ಅದೇ ನಿಮ್ದು ಏನಾಗಿದೆ ಆ್ಯಕ್ಚುಲ್ ಎವ್ರೇಜ್ ಪ್ರಾಫಿಟ್ ₹50,000. ಓಕೆ, ನೆಕ್ಸ್ಟ್ ಲೆಟ್ಸ್ ಕಮ್ ಟು ಸೆಕೆಂಡ್ ಫಾರ್ಮುಲಾ ಬೇಸಿಸ್ ಮೇಲೆ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕಂತ ಹೇಳಿದರೆ, ಕ್ಯಾಲ್ಕುಲೇಷನ್ ಆಫ್ ಎವ್ರೇಜ್ ಎಂಪ್ಲಾಯ್ಡ್ ಕ್ಯಾಪಿಟಲ್ ಸೇಮ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ನ ಫೈಂಡ್ ಔಟ್ ಮಾಡಬೇಕು ನೀವು ಫಸ್ಟ್ ಆಫ್ ಆಲ್. ಸೊ ಅದಕ್ಕೋಸ್ಕರ ಫಸ್ಟ್ ಸೇಮ್ ಏನೇನು ಅಸೆಟ್ ಐಟಮಿಂದ ಲಾಬಿಲಿಟಿ ಐಟಮ್ನ ಮೈನಸ್ ಮಾಡಿರಿ. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ rupees 1,40,000, plant and machinery rupees 70,000, stock rupees 90,000, debtors rupees 45,000, cash at bank rupees 10,000, total 3,55,000. Okay, next liabilities taken amount, creditors 40,000, provision for income tax 50,000. ಸೊ ಎರಡು ಔಟರ್ ಕಾಲಮ್ ಬರೆದ್ರೆ 90,000 ಆಗ್ತದೆ. ಓಕೆ, ಸೊ ಇದರಿಂದ 3,55,000 ಇಂದ ಲೆಸ್ ಅಂದರೆ ಮೈನಸ್ ಮಾಡಿರಿ 2,65,000. ಓಕೆ, ಸಾರಿ 3,55,000 ಮೈನಸ್ 90,000 ಮೈನಸ್ ಮಾಡಿದ್ರ ಮೇಲೆ 2,65,000 ಅಮೌಂಟ್ ಬರ್ತದೆ. ಸೊ ಇದ್ರ ನಂತರ ಇಲ್ಲಿ ಒಂದು ನ್ಯೂ ಪಾಯಿಂಟ್ ಏನಿದೆ ಅಂತ ಹೇಳಿದರೆ, ಅಂದರೆ ಈ ರೀತಿ ಬಂದಾಗ ಯಾವ ರೀತಿ ಪ್ರೀವಿಯಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಬೇಸಸ್ ಮೇಲೆ ಈ ರೀತಿ ಸಮ್ಸ್ ಬಂದಾಗ ಇಲ್ಲಿ ನೀವು ಪ್ರಾಫಿಟ್ನ ಎವ್ರೇಜ್ ಪ್ರಾಫಿಟ್ ಫೈಂಡ್ ಔಟ್ ಮಾಡುವ ಅಗತ್ಯ ಇಲ್ಲ ಆದಾಗ ಆವಾಗ ನಾವೇನು ಮಾಡಬೇಕು, ಸೂಪರ್ ಪ್ರಾಫಿಟ್ ಬೇಸಸ್ ಮೇಲೆ ನಾವೇನು ಮಾಡಬೇಕು, ಈ ಎವ್ರೇಜ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಕ್ಯಾಪಿಟಲ್ನ ಈ ರೀತಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಒಂದು ಎಕ್ಸ್ಟ್ರಾ ನ್ಯೂ ಪಾಯಿಂಟ್ ಅಂತ ಹೇಳಿದರೆ ಇದೆ. ಓಕೆ, ಸೊ ಇದು ಒಂದು ನ್ಯೂ ಎಕ್ಸ್ಟ್ರಾ ಪಾಯಿಂಟ್. ಓಕೆ ಗೈಸ್, ಸೊ ಏನು ಮಾಡಬೇಕು, ಈಗ ಲೆಸ್ ಹಾಫ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್ ಲೆಸ್ ನಿಮ್ಗೆ ರೂಲ್ ಇದರಲ್ಲಿ ಫಾರ್ಮುಲಾದಲ್ಲಿ ಕೊಟ್ಟಿನಿ. ಸಿಂಪಲ್ ರಿಲೇಟೆಡ್ ಇತ್ತಂದರೆ ಲೆಸ್ ಮಾಡಬೇಕು, ವೇಟೆಡ್ ಇತ್ತಂದರೆ ಆ್ಯಡ್ ಮಾಡಬೇಕಂತೇಳಿ. ಓಕೆ, ಈಗ ಈ ಕ್ವಶನಲ್ಲಿ ನಿಮ್ಗೆ ಮೆನ್ಷನ್ ಮಾಡಿಲ್ಲ ಇದು ಸಿಂಪಲು ವೇಟೆಡ್, ಬಟ್ ಏನೂ ಕೊಟ್ಟಿಲ್ಲ ಅಂದರೆ ಇದನ್ನು ಸಿಂಪಲ್ ಎವ್ರೇಜ್ ಮೆಥಡೇ ಅಂಥೇಳಿ ನೀವು ತಿಳ್ಕೊಬೇಕು. ಓಕೆ, ಸೊ ಲೆಸ್ ಹಾಫ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್ ಅಂದರೆ ನಿಮ್ಗೆ ಕೊಟ್ಟಂಥ ಈ ಕರೆಂಟ್ ಇಯರ್ ಪ್ರಾಫಿಟನ್ನು ಹಾಫ್ ಮಾಡಿ ತೊಗೋಬೇಕು ಅಂತೇಳಿ. ಸೊ 50,000 ಇಂಟು ಹಾಫ್ ಮಾಡಿರಿ ಎಷ್ಟು ಬರ್ತದೆ, 25,000. ಓಕೆ, ಸೊ ಈಗೇನು ಮಾಡಿರಿ, 2,65,000ಅಲ್ಲಿ ಈ ಹಾಫ್ ಇಯರ್ ಕರೆಂಟ್ ಇಯರ್ ಪ್ರಾಫಿಟ್ನ 25,000 ಮೈನಸ್ ಮಾಡಿರಿ, ಬಂದಿದ್ದು ಎಷ್ಟಾಗ್ತದೆ, 2,40,000. ಇಟ್ ಈಸ್ ಅ ಎವ್ರೇಜ್ ಎಂಪ್ಲಾಯ್ಡ್ ಕ್ಯಾಪಿಟಲ್. ಓಕೆ ಗೈಸ್, ಸೊ ನೆಕ್ಸ್ಟ್ ಥರ್ಡ್ ಫಾರ್ಮೆಟ್ ನಾರ್ಮಲ್ ಪ್ರಾಫಿಟ್, ಸೇಮ್ ಫಾರ್ಮುಲಾ ಎವ್ರೇಜ್ ಕ್ಯಾಪಿಟಲ್ ಎವ್ರೇಜ್ ಎಂಪ್ಲಾಯ್ಡ್ ಕ್ಯಾಪಿಟಲ್ ಇಂಟು ಇಂಟು ಏನು ಮಾಡಿರಿ, ನಾರ್ಮಲ್ ರೇಟ್ ಆಫ್ ರಿಟರ್ನ್. ಓಕೆ, ಸೊ ಇಲ್ಲಿ ಬರ್ದಿಲ್ಲ ನಾನು, ನೀವು ಬರೀರಿ ನಾರ್ಮಲ್ ರೇಟ್ ಆಫ್ ರಿಟರ್ನ್. ಓಕೆ ಗೈಸ್, ಡಿವೈಡೆಡ್ ಬೈ 100.
ಸೊ ಆನ್ಸರ್ ಎಷ್ಟು ಬರ್ತದೆ 36,000. ನೆಕ್ಸ್ಟ್ ಫಾರ್ಮ್ಯಾಟ್ ಸೂಪರ್ ಪ್ರಾಫಿಟ್ ಈಕ್ವಲ್ಸ್ ಟು ಎವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್. ಸೊ ಆನ್ಸರ್ ಎಷ್ಟು ಬರ್ತದೆ 14,000. ನೆಕ್ಸ್ಟ್ ಲಾಸ್ಟ್ ಫೈನಲಿ ಗುಡ್ವಿಲ್. ಸೊ ಗುಡ್ವಿಲ್ ಅಮೌಂಟ್ಗೆ ಏನು ಮಾಡಿರಿ, ಸೇಮ್ ಸೂಪರ್ ಪ್ರಾಫಿಟ್ ಇಂಟು ದ ನಂಬರ್ ಆಫ್ ಪರ್ಚೇಸ್ ಇಯರ್ ಫಾರ್ಮೆಟ್ನ ಅಪ್ಲೈ ಮಾಡಿರಿ, ಅಮೌಂಟ್ ಬರೀರಿ, ಫಂಡ್ ಔಟ್ ಮಾಡಿರಿ 7,000. ದಟ್ಸ್ ಇಟ್. ಓಕೆ ಗೈಸ್. ಸೊ ನೆಕ್ಸ್ಟ್ ದಿಸ್ ಈಸ್ ದ ಸೆಕೆಂಡ್ ಕ್ವಶನ್. ಸೇಮ್ ಈಗ ಯಾವ ರೀತಿ ಮಾಡಿದ್ರಿ ಅದು ಸಿಂಪಲ್ ಎವ್ರೇಜ್ ರಿಲೇಟೆಡಲ್ಲಿ ಇತ್ತು, ರೈಟ್. ಸಿಂಪಲ್ ಎವ್ರೇಜ್ ಪ್ರಾಫಿಟ್ ರಿಲೇಟೆಡ್ ಇತ್ತು. ಈಗ ಅದೇ ರೀತಿ ಸೇಮ್ ಪ್ಯಾಟರ್ನ, ಬಟ್ ಇಲ್ಲಿ ಏನು ಮಾಡಬೇಕು, ಸ್ವಲ್ಪ ಚೇಂಜಸ್ ವೇಟೆಡಲ್ಲಿ ಕನ್ಸಿಡರ್ ಮಾಡಬೇಕು ಅಷ್ಟೇ. ಓಕೆ. ಸೊ ಕ್ವಶನ್ ಓದುವ ಫಸ್ಟ್ ಬನ್ನಿ. The following is the statement of Jyoti Trader Limited as at 31/3/2008. Okay. So liability amount, assets amount column. Same liability items ಕೊಟ್ಟಿದ್ದಾರೆ. Share capital 3,50,000, reserve account 50,000, sundry creditors 1 lakh. Asset side fixed assets 2 lakh, investment in shares 50,000, current assets 2,50,000. So both side total 5 lakh. Okay. Next adjustment. The following net profit were earned which include a fixed income of rupees 5,000. ಸೇಮ್ ಇಲ್ಲಿ ಏನಿದ್ದಾರೆ, ಪ್ರತಿಯೊಂದು ವರ್ಷದ ಪ್ರಾಫಿಟ್ನಲ್ಲಿ ಆಲ್ರೆಡಿ ನೀವು ಮಾಡಿರಲ್ಲ ಹಿಂದ್ಗಡೆ ಸೇಮ್ ಪ್ರತಿಯೊಂದು ವರ್ಷದ ಪ್ರಾಫಿಟ್ನಲ್ಲಿ ಏನಾಗಿದೆ, ಇನ್ಕ್ಲೂಡೆಡ್ ಫಿಕ್ಸ್ಡ್ ಇನ್ಕಮ್ ಇಷ್ಟು ಅಮೌಂಟ್ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಶೇರ್ ಅಂಥೇಳಿ ಕನ್ಸಿಡರ್ ಮಾಡಿದ್ದಾರೆ ಅಂಥೇಳಿ. ನಾವೇನು ಮಾಡಬೇಕು, ನಮಗೆ ಆ್ಯಕ್ಚುಯಲ್ ಪ್ರಾಫಿಟ್ ಬೇಕಂತ ಹೇಳಿದ್ರೆ ಅದನ್ನು ಎಕ್ಸ್ಕ್ಲೂಡ್ ಮಾಡ್ಕೋಬೇಕು ಅಂಥೇಳಿ. ಓಕೆ. ಸೊ ಬನ್ನಿ, ಇಯರ್ ಆಫ್ ಪ್ರಾಫಿಟ್ ಕೊಟ್ಟಿದ್ದಾರೆ 2005 rupees 65,000 ಪ್ರಾಫಿಟ್, 2006 rupees 75,000, 2007 rupees 85,000 ಆ್ಯಂಡ್ 2008 95,000 ಆಫ್ ಪ್ರಾಫಿಟ್. ಓಕೆ. ನೆಕ್ಸ್ಟ್ normal rate of return on average capital employed in a similar type of business is 10%, means normal rate of return. Okay. Next ಈಗ ಇಲ್ಲಿ ಮೇನ್ ಆಗಿ ಇಲ್ಲಿ ಬನ್ನಿ, ಕಂಪ್ಯೂಟ್ ವ್ಯಾಲ್ಯೂ ಆಫ್ ಗುಡ್ವಿಲ್. ಸೇಮ್ ವ್ಯಾಲ್ಯೂ ಆಫ್ ಗುಡ್ವಿಲ್ನ ಫೈಂಡ್ ಔಟ್ ಮಾಡಿರಿ ಅಂದಿದ್ದಾರೆ. ಪರ್ಚೇಸ್ 3 year ಪರ್ಚೇಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎವರೇಜ್ ಯಾವ ಪ್ರಾಫಿಟ್, ಸೂಪರ್ ಪ್ರಾಫಿಟ್ ಆ್ಯಂಡ್ 4 year ಯೂಸಿಂಗ್ ವೇಟೆಡ್ ಎವರೇಜ್ ಪ್ರಾಫಿಟ್ ಇಲ್ಲಿಗೆ ಮೆನ್ಷನ್ ಮಾಡಿದ್ದಾರೆ ಈ ಕ್ವಶನಲ್ಲಿ. 4 years ಯೂಸಿಂಗ್ ವೇಟೆಡ್ ಎವರೇಜ್ ಪ್ರಾಫಿಟ್ ಆಗಿ ಕನ್ಸಿಡರ್ ಮಾಡಿರಿ ಅಂತೇಳಿ. ಓಕೆ. ಅಸ್ಯೂಮಿಂಗ್ ದಟ್ ಈಚ್ ಇಯರ್ ಪ್ರಾಫಿಟ್ ವಾಸ್ ಫುಲ್ಲಿ, ನೀವು ಅಸ್ಯೂಮಿಂಗ್ ಕಲ್ಪನೆ ಮಾಡ್ಕೋರಿ, ಪ್ರತಿಯೊಂದು ವರ್ಷದ ಪ್ರಾಫಿಟ್ನ ಪೂರ್ಣ ಪ್ರಮಾಣದಲ್ಲಿ ನಾವು ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಡಿಸ್ಟ್ರಿಬ್ಯೂಟೆಡ್ ಡಿವಿಡೆಂಡ್ ರೂಪದಲ್ಲಿ ಅದನ್ನು ಪೇ ಮಾಡಬೇಕು, ಯಾರಿಗೆ, ಶೇರ್ ಹೋಲ್ಡರ್ಸ್ಗಳಿಗೆ ಅಂತೇಳಿ. ಸೊ ಇಲ್ಲಿ ಒಂದು ಇದು ಎಕ್ಸ್ಟ್ರಾ ಅಂದರೆ ಪ್ರತಿಯೊಂದು ಪ್ರಾಫಿಟ್ನ ಏನು ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮೀನ್ಸ್ ಹಂಚಬೇಕು ಅಂತೇಳಿ. ಯಾವ ರೀತಿ, ಇಟ್ ಇಸ್ ದ ಹಾಫ್ ಆಫ್ ದ ಪ್ರಾಫಿಟ್ ಅಂತೇಳಿ. ಓಕೆ. ಅದು ನೀವು ಏನು ಫೈಂಡ್ ಔಟ್ ಮಾಡಿರ್ತೀರಲ್ಲ ಎವ್ರೇಜ್ ಪ್ರಾಫಿಟ್, ಆ ಪ್ರಾಫಿಟ್ನ ಅರ್ಧ ಭಾಗ ಅಷ್ಟು ಏನು ಮಾಡ್ತೇವೆ, ಯಾರಿಗೆ ಪೇ ಮಾಡ್ತೇವೆ, ಡಿವಿಡೆಂಡ್ ರೂಪದಲ್ಲಿ ನಾವು ಶೇರ್ ಹೋಲ್ಡರ್ಸ್ಗಳಿಗೆ ಪೇ ಮಾಡ್ತೇವೆ ಅಂತೇಳಿ. ಓಕೆ. ಅದನ್ನು ನೀವು ಕ್ಯಾಲ್ಕುಲೇಷನಲ್ಲಿ ಮಾಡಿ ತೋರಿಸ್ಬೇಕಷ್ಟೇ. ಓಕೆ ಗಾಯ್ಸ್. ಸೊ ಆನ್ಸರ್ ಸಾಲ್ವ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ಸೇಮ್ ಫಸ್ಟ್ ಫಾರ್ಮೇಟ್ ಅಂದರೆ ಸೂಪರ್ ಪ್ರಾಫಿಟ್ 5 ಫಾರ್ಮುಲಾಸ್, ಅದರಲ್ಲಿ ಫಸ್ಟ್ ಒನ್ ಏನಿದೆ, ಎವ್ರೇಜ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಬೇಕು, ರೈಟ್. ಸೊ ಫಸ್ಟ್ ಏನಾಗ್ತದೆ, ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಎವ್ರೇಜ್ ಪ್ರಾಫಿಟ್. ಇದನ್ನು ಪ್ರಾಫಿಟ್ನ ಫೈಂಡ್ ಔಟ್ ಮಾಡೋದೇ, ಬಟ್ ಯಾವುದರಲ್ಲಿ, ವೇಟೆಡ್ ಮುಖಾಂತರ ಅಂತೇಳಿ. ಓಕೆ. ಸೊ ಕ್ಯಾಲ್ಕುಲೇಷನ್ ವೇಟೆಡ್ ಎವ್ರೇಜ್ ಪ್ರಾಫಿಟ್, ಸೇಮ್ ಇಯರ್ ಕಾಲಮ್ 4, 5, 6, 7. ಓಕೆ. ನೆಕ್ಸ್ಟ್ ಅಮೌಂಟ್ ಕಾಲಮ್ 65,000, 75,000, 85,000, 95,000. ಓಕೆ. ಸೊ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಶೇರ್ ಅಂಥೇಳಿ ಅದನ್ನಲ್ಲಿ ಏನು ಮಾಡಿದ್ದಾರೆ, ಇನ್ಕ್ಲೂಡ್ ಮಾಡಿದ್ದಾರೆ ಫಿಕ್ಸ್ಡ್ ಅಮೌಂಟ್ನ. ನೀವು ಅದನ್ನು ಆ್ಯಕ್ಚುಲಿ ಪ್ರಾಫಿಟ್ ನಿಮ್ಗೆ ಸಿಗಬೇಕಂತ ಹೇಳಿದರೆ ಆ ಪ್ರಾಫಿಟ್ನಲ್ಲಿ ಈ ಫಿಕ್ಸ್ಡ್ ಅಮೌಂಟ್ನ ಎಕ್ಸ್ಕ್ಲೂಡ್ ಮೀನ್ಸ್ ಮೈನಸ್ ಮಾಡಿ ತೆಗ್ದು ಉಳಿದಂಥ ರಿಮೈನಿಂಗ್ ಅಮೌಂಟಿಂದ ವೇಟೆಡ್ ನಂಬರ್ಗಳನ್ನು ಏನು ಮಾಡಬೇಕು, ಇಂಟು ಮಾಡಿ ಅದ್ರ ನಂತರ ಬಂದಿದ್ದ ಟೋಟಲ್ ಪ್ರಾಡಕ್ಟ್. ಓಕೆ. ಸೊ 5,000 ಮೈನಸ್ ಮಾಡಿರಿ, ಬಂದಿದ್ದೆಷ್ಟು 60,000, 70,000, 80,000, 90. ಸೊ ಇದನ್ನು ಏನು ಮಾಡಬೇಕು, ವೇಟೆಡ್ ನಂಬರ್ ಅಂಥೇಳಿ ಒಂದು ಕಾಲಮ್ ಹಾಕಿರಿ. ವೇಟೆಡ್ ನಂಬರಲ್ಲಿ ಸೇಮ್ 1, 2, 3, 4 ಅದನ್ನು ಟೋಟಲ್ ಮಾಡಿರಿ, ಎಷ್ಟು ಬರ್ತದೆ, ಟೋಟಲ್ ವೇಟ್ಸ್ ನಂಬರ್ 10, ಅದನ್ನು ಮಲ್ಟಿಪ್ಲಿಕೇಶನ್ ಮಾಡಿರಿ ಎರಡೂನ, ಫೈನಲ್ ಎಷ್ಟು ಬರ್ತದೆ, ಟೋಟಲ್ ಪ್ರಾಡಕ್ಟ್ 80,000. ಓಕೆ. ಸೊ ವೇಟೆಡ್ ಎವರೇಜ್ ಪ್ರಾಫಿಟ್ ಈಕ್ವಲ್ಸ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ನಂಬರ್ ಆಫ್ ವೇಟ್ಸ್. ಸೊ 80,000 ಡಿವೈಡೆಡ್ ಬೈ 10 ಮಾಡಿರಿ, ಎಷ್ಟು ಬರ್ತದೆ, rupees 8 lakh ಇದೆ, 8 lakh ಡಿವೈಡೆಡ್ ಬೈ 10 ಮಾಡಿರಿ, ಬಂದಿದೆ 80,000. ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ಬೇಸಿಸ್ ಯಾವುದಾಗ್ತದೆ, ಕ್ಯಾಲ್ಕುಲೇಷನ್ ಆಫ್ ಎವ್ರೇಜ್ ಎಂಪ್ಲಾಯ್ಡ್ ಕ್ಯಾಪಿಟಲ್.
ಸೊ ಸೇಮ್ ನೆಟ್ ಟ್ಯಾಂಜಿಬಲ್ ಅಸೆಟ್ಸ್ ಟೇಕನ್ ಅಸೆಟ್ ಮೈನಸ್ ಲ್ಯಾಬಿಲಿಟಿ ಐಟಮ್ಸ್ನ ಮೈನಸ್ ಮಾಡಿರಿ. ಓಕೆ, ಫಿಕ್ಸ್ಡ್ ಅಸೆಟ್ಸ್ 2 ಲ್ಯಾಕ್, ಕರೆಂಟ್ ಅಸೆಟ್ಸ್ 2,50,000, ಸೊ 4,50,000 ಬರ್ತದೆ. ಅದ್ರ ನಂತರ ಲೆಸ್ ಲ್ಯಾಬಿಲಿಟೀಸ್ ಸ್ಯಾಂಡ್ರಿ ಕ್ರೆಡಿಟರ್ಸ್ 1 ಲ್ಯಾಕ್, ಆನ್ಸರ್ ಎಷ್ಟು ಬರ್ತದೆ 3,50,000. ಸೊ ಅದ್ರ ನಂತರ ವೇಟೆಡ್ ಆ್ಯಡ್ ಮಾಡಬೇಕು, ಬಿಕಾಸ್ ದಿಸ್ ಇಸ್ ಸಮ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ವೇಟೆಡಿಗಿದೆ, ರೈಟ್. ಸೊ ನಿಮಗೆ ಹಿಂದಿನ ಕ್ವಶನಲ್ಲಿ ಮೆನ್ಷನ್ ಮಾಡಿದರು ಕರೆಂಟ್ ಇಯರ್ ಪ್ರಾಫಿಟ್, ಪ್ರೀವಿಯಸ್ ಇಯರ್ ಬ್ಯಾಲೆನ್ಸ್, ಬಟ್ ಅಲ್ಲಿ ನಿಮ್ಮದು ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಮಾಡಿಲ್ಲ. ನಿಮ್ಮನ್ನ ಜಸ್ಟ್ ಏನಂದಿದೆ ಅದರಲ್ಲಿ, ಆ ಕ್ವಶನಲ್ಲಿ ನಿಮ್ಗೆ ಯಾವುದೇ ಅಡ್ಜಸ್ಟ್ಮೆಂಟಲ್ಲಿ ಯಾವುದೇ ಸೆಂಟೆನ್ಸ್ ಮೆನ್ಷನ್ ಮಾಡಿಲ್ಲ. ನೀವು ಕರೆಂಟ್ ಇಯರ್ ಪ್ರಾಫಿಟ್ನ ಹಾಫ್ ಆಫ್ನ ಇವರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿರಿ ಅಂತ ಹೇಳಿಲ್ಲ ಅವರು. ಬಟ್ ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿಲ್ಲ ಒಂದು, ಬಟ್ ಆಲ್ರೆಡಿ ನಿಮ್ಗೆ ಅಲ್ಲಿ ಮೇಲ್ಗಡೆ ಪ್ರೀವಿಯಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಅಂತೇಳಿ ನೀವು ಅವಾಗ ಆ ರೀತಿ ಕೊಟ್ಟಾಗ ಈ ಹಾಫ್ ಆಫ್ ಬೇಸಸ್ ಮೇಲೆ ಲೆಸ್ ಅಥವಾ ಆ್ಯಡ್ಗಳನ್ನು ಮಾಡಿರಿ ಅಂತ ಹೇಳಿದ್ದೆ. ಬಟ್ ಇನ್ ದಿಸ್ ಕೇಸ್ ಇಲ್ಲಿ ಕರೆಂಟ್ ಇಯರ್ ನಿಮಗೆ ಪ್ರಾಫಿಟ್ನ ಕೊಟ್ಟಿಲ್ಲ, ಬಟ್ ನೀವಾಗಿ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀರಿ. ಇಟ್ ಈಸ್ ಅ ನಾರ್ಮಲ್ ಕ್ಯಾಲ್ಕುಲೇಷನ್, ಯಾಕಂದರೆ ಆಲ್ರೆಡಿ ನೀವು ಹಿಂದ್ಗಡೆ ಎಲ್ಲ ಸಮ್ನಲ್ಲೂ ಅದೇ ರೀತಿ ಮಾಡಿರಿ. ಬಟ್ ಆದರೂ ನೀವು ಇಲ್ಲಿ ಇದಕ್ಕೆ ನಾವು ಆ್ಯಡ್ ಮಾಡಿದ್ದೀರಿ ಮೇಡಮ್ ಅಂತೇಳಿ ಕೇಳ್ಬೋದು ಅಂತೇಳಿ ಇಲ್ಲಿ ಈ ಕ್ವಶನಲ್ಲಿ ನಿಮ್ಗೆ, ಅದಕ್ಕೆ ನಾನು ಏನು ಹೇಳಿದೆ, ಆ ಲಾಸ್ಟ್ ಸೆಂಟೆನ್ಸ್ನ ನಿಮಗೆ ಹೇಳಿದ್ದೇನೆ. ಏನಂಥೇಳಿ, ಡಿವಿಡೆಂಡ್ ರೂಪದಲ್ಲಿ ಶೇರ್ ಹೋಲ್ಡರ್ಸ್ಗಳಿಗೆ ತಮ್ಮಲ್ಲಿ ಬಂದಂಥ ಪ್ರಾಫಿಟ್ನ ಏನು ಮಾಡಬೇಕು, ಹಾಫ್ ಆಫ್ಲಿ ಪೇ ಮಾಡಬೇಕು ಅಂಥೇಳಿ. ಸೊ ಅದನ್ನು ಯಾವ ರೀತಿ ಪೇ ಮಾಡಬೇಕಂತ ಹೇಳಿದರೆ, ರೂಲ್ಸ್ ಪ್ರಕಾರ ವೇಟೆಡ್ ಎವರೇಜ್ನಲ್ಲಿ ಏನು ಮಾಡ್ತೇವೆ, ಆ್ಯಡ್ಗಳನ್ನು ಮಾಡಿ ಅದನ್ನು ಹಾಫ್ ಮಾಡಿ ಅದನ್ನು ಪೇ ಮಾಡಬೇಕು. ಓಕೆ, ಸೊ ಆ್ಯಡ್ ಹಾಫ್ ಆಫ್ ಕರೆಂಟ್ ಇಯರ್ ಪ್ರಾಫಿಟ್ ಸೇಮ್ 80,000 ಇಂಟು 1/2 ಮಾಡಿರಿ 40,000, ಫೈನಲ್ ಆನ್ಸರ್ 3,90,000. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಸೇಮ್ ನಾರ್ಮಲ್ ಪ್ರಾಫಿಟ್ ಫಾರ್ಮುಲಾ ಹಾಕ್ರಿ, ಎವರೇಜ್ ಎಂಪ್ಲಾಯ್ಡ್ ಕ್ಯಾಪಿಟಲ್ ಇಂಟು ನಾರ್ಮಲ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ 100 ಎಷ್ಟು ಬರ್ತದೆ, ₹39,000. ನೆಕ್ಸ್ಟ್ ಸೂಪರ್ ಪ್ರಾಫಿಟ್ ಈಕ್ವಲ್ಸ್ ಟು ಎವರೇಜ್ ಪ್ರಾಫಿಟ್ ಮೈನಸ್ ನಾರ್ಮಲ್ ಪ್ರಾಫಿಟ್, ಆಲ್ರೆಡಿ ಫೈಂಡ್ ಔಟ್ ಮಾಡಿರಿ. 80,000 ಮೈನಸ್ 39,000 ಎಷ್ಟು ಬರ್ತದೆ, ₹41,000. ನೆಕ್ಸ್ಟ್ ಲಾಸ್ಟ್ ಒನ್ ಗುಡ್ ವಿಲ್ ಈಕ್ವಲ್ಸ್ ಟು ಸೂಪರ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಪರ್ಚೇಸ್ ಇಯರ್. ಸೊ ಸೂಪರ್ ಪ್ರಾಫಿಟ್ ಈಗ ಜಸ್ಟ್ ಫೈಂಡ್ ಔಟ್ ಮಾಡಿರಿ, 41,000 ಇಂಟು ನಂಬರ್ ಆಫ್ ಪರ್ಚೇಸಿಂಗ್ ಇಯರ್ ಆಲ್ರೆಡಿ ಗಿವನ್ ಟು ಇನ್ ದಿಸ್ ಕ್ವಶನ್ 3 ಇಯರ್ ಪರ್ಚೇಸ್ ಇಂಟು ಮಾಡಿರಿ. ಸೊ ಆನ್ಸರ್ ಎಷ್ಟು ಬರ್ತದೆ, 1,23,000 ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್. ಓಕೆ ಗೈಸ್, ಎನಿ ಡೌಟ್ ಪ್ಲೀಸ್ ಆಸ್ಕ್ ಮೀ ಗೈಸ್. ಓಕೆ, ಥ್ಯಾಂಕ್ ಯು.